ಆ ಪ್ರೆಷರ್ಸ್ನ ಡೆಫಿನೆಟ್ಲಿ ತಡೆಯೋದಿಲ್ಲ, ನಾನಾ ಥರ ಕಾರಣ ಇರುತ್ತೆ ಅಂತ. ಸೊ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್, ಡಿಸ್ಕ್ ಡಿಜೆನ್ರೇಷನ್, ಡಿಸ್ಕ್ ಡೆಸಿಕೇಷನ್ ಅಂತ. ಸೊ ಇದೆಲ್ಲ ಕ್ರಾನಿಕ್ ಫೇಸಲ್ಲಿ ಒಂದು ಡಿಸ್ಕ್ ಸಮಸ್ಯೆ ಅಥವಾ ಡಿಸ್ಕ್ ಪ್ರಾಬ್ಲಮ್ ನಮಗೆ ಡೆಫಿನೆಟ್ಲಿ ಕಂಡುಬರ್ಬೋದು ಅಂತ. ಓಕೆ ಡಾಕ್ಟರ್, ಡಿಸ್ಕ್ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ? ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸಿಕೊಡೋದಾದರೆ? ಡೆಫಿನೆಟ್ಲಿ ಗುಣಲಕ್ಷಣಗಳು ಅಥವಾ ಒಂಥರ ಸಿಂಪ್ಟಮ್ಸ್ ನಾವು ನೋಡ್ತಾ ಬಂತ ಅಂದರೆ ನಾವು ಆ್ಯಕ್ಚುಲಿ ವಿಂಗಡಿಸ್ತೀವಿ, ಅಂದರೆ ಡಿವೈಡ್ ಮಾಡಿದ್ವಿ. ಸೊ ಕಟ್ಟಿಂದ ಹಿಡಿದು ಆಲ್ಮೋಸ್ಟ್ ಸೊಂಟ ಒಳಗಡೆ ನಾವು ಆ್ಯಕ್ಚುಲಿ ಕ್ಲಾಸಿಫಿಕೇಶನ್ ಕೊಟ್ಟಿದ್ವಿ. ಸೊ ಕತ್ ಭಾಗಕ್ಕೆ ನಾವು ಡೆಫಿನೆಟ್ಲಿ ಒಂದು ಸರ್ವೈಕಲ್ ರೀಜನ್ ಹೇಳ್ತೀವಿ. ಅಲ್ಲಿ 7 ಮೂಳೆ ಇರುತ್ತೆ, 7 ವರ್ಟಿಬ್ರಾಸ್. ಸೊ ಪ್ರತಿಯೊಬ್ಬರು ವರ್ಟಿಬ್ರಾಸ್ ಮಧ್ಯ ಡಿಸ್ಕ್ ಇರುತ್ತೆ. ಫಸ್ಟ್ 2 ವರ್ಟಿಬ್ರಾಸ್ ಮಧ್ಯ ಡಿಸ್ಕ್ ಇರೋದಿಲ್ಲ. ಅದು ಕೆಳಗಡೆ ಭಾಗದಲ್ಲಿ ಥೊರಾಸಿಕ್ ರೀಜನ್ ಹೇಳ್ತೀವಿ. ಸೊ ಬೆನ್ ಭಾಗಕ್ಕೆ ಥೊರಾಸಿಕ್ ರೀಜನ್, ಅಲ್ಲಿ 12 ವರ್ಟಿಬ್ರಾಸ್ ಇರುತ್ತೆ. ಕೊನೆಗೆ ಲಂಬಾರ್ ರೀಜನ್, ಸೊಂಟ ಭಾಗದಲ್ಲಿ 5 ವರ್ಟಿಬ್ರಾಸ್. ಸೊ L1, L2, L3, L4, L5 ಇರುತ್ತೆ ಅಂತ. ಸೊ ಯಾವ ಜಾಗದಲ್ಲಿ ಅಥವಾ ಯಾವ ಭಾಗದ ಒಳಗಡೆ ಡಿಸ್ಕ್ ಆಲ್ಮೋಸ್ಟ್ ಸಮಸ್ಯೆ ಉತ್ಪತ್ತಿ ಆಗಿದೆ ಅಥವಾ ಸಮಸ್ಯೆ ಉಂಟಾಗ್ತಾ ಇದೆ, ಆ ಜಾಗ ತಕ್ಕ ಮಟ್ಟ ಸಿಂಪ್ಟಮ್ಸ್ ಕಾಣೋ ಸಾಧ್ಯತೆ ಇರುತ್ತೆ ಅಂತ. ಸೊ ಕತ್ ಭಾಗದಲ್ಲಿ ಡಿಸ್ಕಲ್ಲಿ ಸಮಸ್ಯೆ ಉಂಟಾಗ್ತಾ ಬಂತು, ಅದ್ರ ಜೊತೆ ಮೂಳೆಯಲ್ಲಿನೂ ಚೇಂಜಸ್ ಆಗ್ತಾ ಬಂತ ಅಂದರೆ ಅಲ್ಲಿ ಪೇನ್ ಕಾಣಿಸುವಂಥದ್ದು, ಸ್ಟಿಫ್ನೆಸ್ ಕಾಣಿಸುವಂಥದ್ದು, ಮತ್ತು ಪ್ರತಿಯೊಬ್ಬರು ಬರೀ ಡಿಸ್ಕ್ ಮಧ್ಯ ಮತ್ತು ವರ್ಟಿಬ್ರಾಸ್ ಮಧ್ಯ ಡೆಫಿನೆಟ್ಲಿ ನಾವು ನೋಡ್ತೀವಿ ಒಂದು ಕೆನಾಲ್ ಪಾಸ್ ಆಗುತ್ತೆ, ಸ್ಪೈನಲ್ ಕಾಲಮ್ ಅಥವಾ ಸ್ಪೈನಲ್ ಕೆನಾಲ್. ಸೊ ಅಲ್ಲಿ ನರ್ವ್ ಬಂಡಲ್ ಶೀಟ್ ಏನು ಪಾಸ್ ಆಗ್ತಾ ಇರುತ್ತೆ ಅಂದರೆ, ಸೊ ಪ್ರತಿ ಹಂತದಿಂದ ಅದು ಆಚೆ ಬರ್ತಾ ಇರುವಂಥದ್ದು. ಅಂದರೆ ಸೊ ಮೇ ಬಿ ಡಿಸ್ಕಲ್ಲಿ ಸಮಸ್ಯೆ ಉಂಟಾಗ್ತಾ ಬಂತು ಕತ್ ಭಾಗದಲ್ಲಿ. ಸೊ ಅವರಲ್ಲಿ ಡೆಫಿನೆಟ್ಲಿ ಪೇನ್ಸ್ ಆ ಜಾಗಕ್ಕೆಲ್ಲ ಎಲ್ಲ ಕಡೆ ರೇಡಿಯೇಷನ್ ಆಗುತ್ತೆ. ಸೊ ಕೆಲವೊಮ್ಮೆಗೆ ಪೇಷಂಟ್ಸ್ ಬಂದುಬಿಟ್ಟು ಹೇಳ್ತಾರೆ, ಸೊ ನಮಗೆ ಲೆಫ್ಟ್ ಸೈಡಲ್ಲಿ ಅಥವಾ ರೈಟ್ ಸೈಡ್ ಒಳಗಡೆ ಡೆಫಿನೆಟ್ಲಿ ಜೋಮ್ ಉಂಟಾಗ್ತಾ ಇದೆ, ನಮ್ನೆಸ್ ಶುರು ಆಗೋ ಸಾಧ್ಯತೆ ಇರುತ್ತೆ. ಈ 3 ಬೆರಳು ಒಳಗಡೆ ಜೋಮ್ ಕಾಣಿಸ್ತಾ ಇದೆ ಡಾಕ್ಟರ್, ಬೆಳಗ್ಗೆ ಎದ್ದ ತಕ್ಷಣ ಡೆಫಿನೆಟ್ಲಿ ಚಡಕ್ ಹೊಡೆಯೋ ಥರ ಆಗುತ್ತೆ. ಈ 2 ಬೆರಳು ಒಳಗಡೆ ನಮಗೆ ಡೆಫಿನೆಟ್ಲಿ ಒಂಥರ ಸ್ಟಿಫ್ನೆಸ್ ಥರ ಐತೆ, ಆಲ್ಮೋಸ್ಟ್ ಚುಚ್ಚೋ ಥರ ಕಾಣಿಸ್ತಾ ಇರುವಂಥದ್ದು ಅಂತ. ಸೊ ಬೈಸೆಪ್ ಮಸಲ್ಸ್, ಟ್ರೈಸೆಪ್ ಮಸಲ್ಸ್. ಸೊ ಆ್ಯಕ್ಚುಲಿ ಸಮಸ್ಯೆ ಇದೆ ಕತ್ತಲ್ಲಿ. ಸೊ ಡೆಫಿನೆಟ್ಲಿ ಅವ್ರಿಗೆ ರೇಡಿಯೇಷನ್ ಅಥವಾ ರ್ಯಾಡಿಕ್ಯುಲೋಪಥಿ ಆಗಿ ಡೆಫಿನೆಟ್ಲಿ ಸಮಸ್ಯೆ ಥರ ಕಾಣಿಸ್ತಾ ಇರುತ್ತೆ ಅಂತ. ಸೊ ಈ ಥರ ಸಿಂಪ್ಟಮ್ಸ್ ಡೆಫಿನೆಟ್ಲಿ ಸರ್ವೈಕಲ್ ಡಿಸ್ಕ್ ಪ್ರಾಬ್ಲಮ್ ಅಥವಾ ಸರ್ವೈಕಲ್ ಡಿಸ್ಕ್ ಬಲ್ಜ್ ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಒಳಗಡೆ ಡೆಫಿನೆಟ್ಲಿ ಕಂಡು ಬರ್ಬೋದು. ಓಕೆ, ಡಿಸ್ಕ್ ಸಮಸ್ಯೆ ಅಂದರೆ ಏನು, ಅದರಲ್ಲಿ ಏನೇನು ಸಿಂಪ್ಟಮ್ಸ್ಗಳಿದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಸೊ ಡಿಸ್ಕ್ನ ಟೈಪ್ಸ್ಗಳ ಬಗ್ಗೆ ಹೇಳೋದಾದರೆ? ಖಂಡಿತವಾಗ್ಲೂ ನಾವು ಡಿಸ್ಕ್ ಒಳಗಡೆ ಡೆಫಿನೆಟ್ಲಿ ನಾವು ರೀಜನ್ ತಕ್ಕ ಮಟ್ಟೆ ಅಥವಾ ಯಾವ ಭಾಗದಲ್ಲಿ ಡಿಸ್ಕ್ ಸಮಸ್ಯೆ ಉಂಟಾಗಿದೆ ಅಥವಾ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದು ನೋಡ್ಕೊಂಡು ನಾವು ಡೆಫಿನೆಟ್ಲಿ ಆಲ್ಮೋಸ್ಟ್ ವಿಂಗಡಿಸ್ತೀವಿ ಅಂತ. ಸೊ ಕತ್ ಭಾಗದಲ್ಲಿ ನಾನು ಹಾಗೆ ಹೇಳಿದೆ, ಆಲ್ಮೋಸ್ಟ್ ಸರ್ವೈಕಲ್ ರೀಜನ್ ಒಳಗಡೆ 7 ವರ್ಟಿಬ್ರಸ್ ಇರುತ್ತೆ. ಸೊ ಅಲ್ಲಿ C1, C2, ಅದೇ ಥರ C5, C6, C7. ಸೊ 7 ವರ್ಟಿಬ್ರಾಸ್ ಮಧ್ಯೆ ಡಿಸ್ಕ್ ಇದ್ದರೆ ಸೊ ಅದನ್ನು ನಾವು ಸರ್ವೈಕಲ್ ರೀಜನ್ ಹೇಳ್ತೀವಿ. ಸೊ ಅಲ್ಲಿ ಡಿಸ್ಕ್ ಬಲ್ಜ್ ಆಯಿತು ಅಂದರೆ ಅಥವಾ ಡಿಸ್ಕ್ ಸಮಸ್ಯೆ ಆಯಿತು ಅಂದರೆ ಸರ್ವೈಕಲ್ ಡಿಸ್ಕ್ ಪ್ರಾಬ್ಲಮ್ ಅಂತ ನಾವು ಕರಿತೇವೆ ಅಂತ. ಅಥವಾ ಮೂಳೆಯಲ್ಲಿ ಸಮಸ್ಯೆ ಉಂಟಾಯಿತು ಅಂದರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಥವಾ ಸ್ಪಾಂಡಿಲೈಟಿಸ್ ಆಗುವಂಥದ್ದು. ಸೊ ಅದೇ ರೀತಿ ಕೆಳಗಡೆ ಭಾಗಕ್ಕೆ ಡೆಫಿನೆಟ್ಲಿ ನಾವು ವಿಂಗಡಿಸ್ತೀವಿ ಥೊರಾಸಿಕ್ ರೀಜನ್. ಸೊ ಬೆನ್ ಭಾಗದಲ್ಲಿ ಥೊರಾಸಿಕ್ ರೀಜನ್ ನಾವು ಏನು ಹೇಳ್ತೀವಿ, ಅಲ್ಲಿ ಅಷ್ಟು ಪ್ರೆಷರ್ಸ್ ಇರೋದಿಲ್ಲ, ಅಷ್ಟು ಮೂಮೆಂಟ್ಸ್ ಇರೋದಿಲ್ಲ, ಸ್ವಲ್ಪ ಆ ಬಕ್ಕಂ ಥರ ಒಂಥರ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಸೊ ಅಲ್ಲಿ ಸಮಸ್ಯೆಗಳು ಕಾಣುವಂಥದ್ದು ಸಾಧ್ಯತೆ ಭಾಳನೇ ಕಡಿಮೆ ಅಂತ ನಾವು ನೋಡ್ತೀವಿ. ಸೊ ಮೇಜರ್ಲಿ ಸರ್ವೈಕಲ್ ರೀಜನಲ್ಲಿ ಕತ್ ಭಾಗದಲ್ಲಿ ಮತ್ತು ಕೆಳಗಡೆ ಸೊಂಟ ಭಾಗದಲ್ಲಿ. ಸೊ ಅದೇ ರೀತಿ ಸೊಂಟ ಭಾಗದಲ್ಲಿ ಲಂಬಾರ್ ರೀಜನಲ್ಲಿ ಸಮಸ್ಯೆ ಉಂಟಾಗ್ತಾ ಬಂತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.